ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ. ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ, ಅಯೋಧ್ಯ, ಸೀತಾಮಡಿ, ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ. ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ. ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ. ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ 94 ನಾನು ಸಜ್ಜಿ ರುದ್ರಪ್ಪ, ಶಿವಮೊಗ್ಗ ಬಂದು 44 ವರ್ಷ ಆಯಿತು. ನಾನು ಪ್ರಾರಂಭದಲ್ಲಿ ವ್ಯವಸಾಯ, ನಾನೊಬ್ಬ ರೈತರ ಮಗ, ಹುಟ್ಟ ರೈತ. ಯಾವುದೋ ಒಂದು ಅವಕಾಶ ಸಿಕ್ಕಿದ್ರಿಂದ ಶಿವಮೊಗ್ಗ ವ್ಯಾಪಾರಕ್ಕೆ ಬಂದೆ. ವ್ಯಾಪಾರಕ್ಕೆ ಬಂದು ನಮ್ಮ ಮಗ ಡಾಕ್ಟ್ರ್ ಧನಂಜಯ ಡಾಕ್ಟರ್ ಆಗ್ತಾರೆ ಅನ್ನೋದು ಗೊತ್ತಿಲ್ಲ. ನಾನು ವ್ಯವಸಾಯ ಮಾಡುವಾಗ ನಾನು ವ್ಯಾಪಾರಸ್ಥ ಆಗ್ತಾನೆ ಅನ್ನೋದು ಗೊತ್ತಿಲ್ಲ. ನಾವು ಫ್ಯಾಮಿಲಿ ಒಳಗೆ ಯಾರೂ ವ್ಯಾಪಾರಸ್ಥರಿಲ್ಲ, ಯಾರೂ ರಾಜಕೀಯ ಮಾಡಿದಾರಲ್ಲ, ರಾಜಕೀಯಕ್ಕೆ ಎಂಟ್ರಾದರೂ ಅಲ್ಲ, ಅದ್ರ ಕಡೆ ಗಮನವೂ ಇಲ್ಲ ನಮಗೆ. ನಮ್ಮ ಪಾಡಿಗೆ ನಾವು ಮಾಡ್ಕೊಂತ ಬಂದ್ವಿ. ಅದಾಗಿ ಬೆಳೀತು. ಡಾಕ್ಟ್ರ್ ಧನಂಜಯನ ಡಾಕ್ಟ್ರು ಮಾಡ್ತೀವಿ ಅಂತ ನಾವು ಕನಿಷ್ಠಗೂ ಗೊತ್ತಿಲ್ಲ. ನಾವು ಹಾಸ್ಪಿಟ್ಲು ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ. ನಾನು ಮಂಡಿ ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ನಾವು ಮಾಡ್ಕೊಂತ ಬಂದ್ವಿ. ಅದು ಬೆಳೀತಾ ಬಂತು ಅಷ್ಟೇ ಹೊರತು ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಯಾವತ್ತೂ ಮಾಡಲಿಲ್ಲ. ನಮ್ಮ ಫಸ್ಟು ಪ್ರಯತ್ನ. ಆ ಪ್ರಯತ್ನಕ್ಕೆ ನಿಜವಾಗಲೂ ರೀತಿ ನೀತಿಯಿಂದ ವ್ಯವಹಾರ ಮಾಡಿ, ಏನೇ ಮಾಡಲಿ, ಯಾವುದೇ ರೀತಿ ನೀತಿಯಿಂದ ಮಾಡಿದಾಗ ನಮಗೆ ದೈವಶಕ್ತಿ ಬೆನ್ನ ಹಿಂದೆ ಕಾಯ್ತಾ ಇರುತ್ತೆ. ಅದೇ ದೊಡ್ಡ ಆಸ್ತಿ. ಅದು ಯಾವತ್ತೂ ಬಿಡಲ್ಲ. ಬಟ್ ಮನುಷ್ಯ ಅವ್ರ ಜೀವನದ ಮಟ್ಟ ಹೇಗೆ, ಅದು ಏನು ಮಾಡಬೇಕು, ಹೇಗೆ ಮಾಡಬೇಕು, ಏನು ಮಾಡಬೇಕು, ಅಲ್ಲೂ ರಾತ್ರಿ ನಂದೊಂದು ಅಭ್ಯಾಸ. ನಮ್ಮ ಮನೆಯವ್ರು ಯಾವಾಗಲೂ ತಮಾಷೆ ಮಾಡ್ತಿರ್ತಾರೆ, ಯಾವಾಗಲೂ ಯೋಚನೆ ಮಾಡ್ತಿರ್ತೀವಿ. ನಮ್ಮ ಮನೆಗಿದ್ದ ಮೇಲೆ ಅರ್ಧ ಗಂಟೆ ನಿದ್ದೆ ಬರೋಲ್ಲ. ನಾಳೆ ಏನು ಮಾಡಬೇಕು, ಎಷ್ಟೊತ್ತಿಗೆ ಯಾವ ಥರ ಕಾರ್ಯಕ್ರಮಗಳು. ಆಮೇಲೆ ವ್ಯವಸಾಯನೂ ಇವತ್ತು ನೋಡ್ಕೊತ ಇದ್ದೀನಿ. ನೀರಿಂದು ನಾವು ವ್ಯವಸಾಯದಲ್ಲಿ ನಮ್ಮ ಚನ್ನಗಿರಿ ತಾಲೂಕಲ್ಲಿ ಅಡಿಕೆ ಪ್ರಮುಖವಾದ ಬೆಳೆ. ಅದು ಇವತ್ತಿಂದ ಅಲ್ಲ, ನೂರಾರು ವರ್ಷದಿಂದ ಅದು ನಮ್ಮ ಚನ್ನಗಿರಿ ತಾಲೂಕಿನಲ್ಲಿ ಅಡಿಕೆ ತೋಟ. ಇತ್ತೀಚಿನ ದಿನಗಳಲ್ಲಿ ಅಡಿಕೆ ರೇಟು ಉತ್ತಮ ಆದ ಮೇಲೆ ಎಲ್ಲ ತಾಲೂಕು, ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲೂ ಅದು ಬೀಜ ಪ್ರಸಾರ ಆಗಿ ತೋಟಗಳು ಆಗಿದ್ದಾವೆ. ಬಟ್ ಒರಿಜಿನಲಿ ಚನ್ನಗಿರಿ ತಾಲೂಕಲ್ಲಿ ಗೊಪ್ಪೇನಹಳ್ಳಿ ಅನ್ನೋದು ಒಂದು ಅಡಿಕೆ ಬೆಳೆಯ ಗ್ರಾಮ. ನಾವಲ್ಲಿ ಅಡಿಕೆ ಅಂದರೆ ನೀರಿನ ತೊಂದರೆ ಜಾಸ್ತಿ ಇತ್ತು. ಲಾಸ್ಟ್ ಇಯರು ನೀರಿನ ತೊಂದರೆ ಆಗಿ ಸುಮಾರು ಬೋರ್ಗಳು ಹಾಕಿ ಮಾಡಿ ಅದನ್ನು ಲಿಂಕ್ ಇಟ್ಕೊಂಡೇ ಇದ್ದೀನಿ. ನಾನು ಊರಿಗೆ ಹೋಗೋದು, ವ್ಯವಸಾಯದ ಬಗ್ಗೆ, ಅದ್ರ ಬಗ್ಗೆ ಇವತ್ತು ಬಿಟ್ಟಿಲ್ಲ. ನಾನು ಶಿವಮೊಗ್ಗ ಬಂದ ತರುವಾಯ ವರ್ಷದಲ್ಲಿ 52 ವಾರನೂ ಬಿಡ್ತಿರ್ಲಿಲ್ಲ. ಬಿಡ್ತಿದ್ದೆ. ಬಟ್ ವಯಸ್ಸಾಯ್ತಲ್ಲ, ಹಾಗಾಗಿ ಸಮಯ ಸಂದರ್ಭ ನೋಡ್ಕೊಂಡು ನಾನು ಊರಿಗೆ ಹೋಗೋದು ಬರೋದು ಲಿಂಕ್ ತಪ್ಪಿಲ್ಲ. ಅದರಲ್ಲಿರೋ ಖುಷಿನೇ ಬೇರೆ, ವ್ಯವಸಾಯದ ಖುಷಿನೇ ಬೇರೆ. ಆ ತೋಟದಾಗ ಯಾವುದೇ ಒಂದು ಸಾಧನೆ ಮಾಡಿರಿ, ಒಂದು ತೋಟ ಮಾಡಿರಿ, ಕಾಕೆಜೋಳದಲ್ಲಿ ಕಾಕೆಜೋಳ ಫಸಲು ಬಂದಾಗ ಅದು ಹಚ್ಚ ಹಸಿರಾದಾಗ ನೋಡಿದರೆ ಅವ್ರು ಹೆಮ್ಮೆ ಪಡ್ತಾರಲ್ಲ, ಇದು ನಾನು ಬೆಳೆಸಿದ್ದು. ಈ ತೋಟ ಹಾಕಿರ್ತಾರೆ, ಅಡಿಕೆ ಗಿಡ ಚೆನ್ನಾಗಿ ಬಂದಿರ್ತವೆ. ಆವಾಗ ಅದನ್ನು ನೋಡಿದರೆ ಅವ್ರು ಎದೆ ಮುಟ್ಕೊಂಡು ಹೇಳ್ಬೋದು, ಇದು ನಾನು ಬೆಳೆಸಿದ್ದು ಅಂತ ಏನಿದೆಯಲ್ಲ, ಅದೇ ಸುಖ, ಅದೇ ನೆಮ್ಮದಿ. ನೀವು ತಟ್ಟೆ ತುಂಬ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ದೆಲ್ಲ ನೆಮ್ಮದಿ ಅಲ್ಲ, ಅದು ಗಂಟಲು ತನಕ ಅಷ್ಟೇ. ನಿಜವಾಗ್ಲೂ ಅದನ್ನು ನೋಡಿ ಸಂತೋಷ ಪಡ್ತಾರಲ್ಲ, ಅದೇ ಗ್ರೇಟು. ಈಗ ಒಂದು ಮನೆ ಕಟ್ತಾರೆ, ಒಂದು ಬಿಲ್ಡಿಂಗ್ ಕಟ್ತಾರೆ, ಒಂದು ಹಾಸ್ಪಿಟ್ಲ್ ಕಟ್ತಾರೆ, ಅವರ ಸಾಧನೆ ಅದು. ಆ ಸಾಧನೆ ನೋಡಿ ಸಂತೋಷ ಪಡ್ತಾರಲ್ಲ, ಅದು ಜೀವನದಲ್ಲಿ
ಅಂದರೆ 4-6 ಜನಕ್ಕೆ ಯಾವುದೇ ಮಾಡಲಿ 4-6 ಜನಕ್ಕೆ ಅನುಕೂಲ ಆಗಬೇಕು. ಅವರು ಅದ್ರ ಬಗ್ಗೆ ಅದರಲ್ಲಿ ಜೀವನ ನಡೆಸ್ಕೊಂಡು ಹೋಗ್ಬೇಕು. ಯಾರೋ ಒಬ್ಬ ವ್ಯಕ್ತಿಗೆ ನಾವು ಒಂದು ಕೆಲಸ ಕೊಟ್ಟರೆ ಅವರು ರಿಲೇಟೆಡ್ ಅವ್ರ ಫ್ಯಾಮಿಲಿ, ಅವ್ರ ಮಕ್ಕಳು ಎಲ್ಲ ಇರ್ತಾರೆ. ನಾವು ಯಾವತ್ತೂ ನಮ್ಮ ತಂದೆಯರೂ ಅದೇ ಥರ ಇದ್ದರು, ಭಾಳ ದಾಸೋಹಿ. ಯಾರೇ ಬರಲಿ, ಯಾರೇ ಎಂಥರ ನಾವು ಮೇಲೂ ಕೀಳು ಅನ್ನೋ ಭಾವನೆ ಯಾವತ್ತೂ ಇಲ್ಲ. ಅವರೊಬ್ಬ ಕೆಲಸಗಾರ ಇರಲಿ, ಯಾರೇ ಇರಲಿ, ಜೊತೆಗೆ ಕೂರಿಸ್ಕೊಂಡು ಟೀ ಕುಡಿದಲ್ಲಿ ನಮ್ಮ ಮನೆಗೆ ಯಾವತ್ತೂ ಯಾರನ್ನೂ ಹಾಗೆ ಕಳಿಸಿಲ್ಲ. ಆ ಥರನೇ ಅದು ನಮ್ಮ ತಂದೆಯರ ಜಮಾನದಿಂದನೂ ಬಂದಿರೋ ಒಂದು ಪ್ರವೃತ್ತಿ ನಮ್ಮದು ಅಂತೇಳಿ